ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮ ಹತ್ರ ಯಾವ ಕತೆ ಹೇಳ್ತಾ ಇದ್ದೇನೆ ಅಂದರೆ, ದಾನವೆಂಬ ಕರ್ತವ್ಯ ಅನ್ನೋದ್ರ ಬಗ್ಗೆ ಒಂದು ಸುಂದರವಾದ ಕತೆ ಹೇಳ್ತಿದ್ದೇನೆ. ಅದು ಮಲೆನಾಡಿನ ಒಂದು ಹಳ್ಳಿ. ಶಾಲೆ ಕಾರ್ಯಕ್ರಮಕ್ಕಾಗಿ ಸಾರ್ವಜನಿಕರಿಂದ ದೇಣಿಗೆ ಸಂಗ್ರಹಿಸಲಾಗುತ್ತಿತ್ತು. ಗ್ರಾಮದ ಪ್ರತಿ ಮನೆಗೂ ಭೇಟಿ ನೀಡಿ ಶಿಕ್ಷಕರು ಮತ್ತು ಶಾಲಾ ಸಮಿತಿಯವರು ಆರ್ಥಿಕ ಸಹಕಾರಕ್ಕೆ ಮನವಿ ಮಾಡುತ್ತಿದ್ದರು. ವಠಾರದ ಒಂದು ಮನೆಯಲ್ಲಿ ವೃದ್ಧ ದಂಪತಿ ವಾಸಿಸುತ್ತಿದ್ದರು. ಬಡತನದ ಜೊತೆಗೆ ತೀವ್ರ ಅನಾರೋಗ್ಯ, ಔಷಧೋಪಚಾರದ ಖರ್ಚು ಕೂಡ ಅವರಿಗೆ ಕಷ್ಟಕರ ಜೀವನವನ್ನು ತಂದೊಡ್ಡಿತ್ತು. ಸಂಕಷ್ಟದಲ್ಲಿರುವ ಕುಟುಂಬದಿಂದ ಶಾಲೆಗಾಗಿ ಆರ್ಥಿಕ ಸಹಕಾರ ಪಡೆಯುವುದು ಸೂಕ್ತವಲ್ಲ ಅಂದ್ಕೊಂಡು ಶಿಕ್ಷಕರು ಆ ಸದುದ್ದೇಶದಿಂದ ಶಿಕ್ಷಕರು ಅವರ ಬಳಿ ಯಾವುದೇ ಹಣಕಾಸನ್ನು ಕೇಳದೆ ಶಾಲಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಶಿಕ್ಷಕರ ತಂಡ ವಾಪಸ್ ಹೊರಡಲು ಅಣಿಯಾದರು. ಮನೆಯ ತಾತ ಮನೆಯೊಳಗೆ ನಡೆದರು. ಮನೆಯ ಮುಂದಿನ ಹಳ್ಳಿಯ ಸೊಗಡಿನ ಬೇಲಿ ದಾಟುತ್ತಿದ್ದಂತೆ ಆ ವೃದ್ಧರು ಶಿಕ್ಷಕರನ್ನು ಕೂಗಿ ಕರೆದರು. 300 ರೂಪಾಯಿಗಳನ್ನು ಕೈಗಿಟ್ಟು, ಇಂದೋ ನಾಳೆಯೋ ಈ ಭೂಮಿಯ ಋಣ ತೀರಿಸಿ ಮಣ್ಣಾಗುವ ನನಗೆ ನನ್ನ ಸಂತೋಷ, ಔಷಧಗಳ ಖರ್ಚು ವೆಚ್ಚ ಯಾವುದೂ ಮುಖ್ಯವಾಗದು. ಮುಂದೆ ಬದುಕಿ ಬಾಳುವ ಮಕ್ಕಳ ಸಂತೋಷಕ್ಕೆ ನನ್ನ ಕೈಲಾದ ಕಿರುಕಾಣಿಕೆ ನೀಡುವುದು ನನಗೆ ಹೆಚ್ಚು ತೃಪ್ತಿ ನೀಡುತ್ತದೆ ಎಂದರು. ಹಿರಿಯರ ನಿಷ್ಕಲ್ಮಶ ಮಾತು ಎಲ್ಲರನ್ನೂ ಮೂಕ ವಿಸ್ಮಿತರನ್ನಾಗಿಸಿತು. ಕೋಟಿಗಟ್ಟಲೆ ಬೆಲೆ ಬಾಳುವ ಆಸ್ತಿ, ಎಂದೋ ಕರಗದ ಖಜಾನೆಯಂತಹ ಹಣ ಸಂಪಾದನೆ ನಮ್ಮದಾಗಿದ್ದರೂ ಮತ್ತಷ್ಟು ಬೇಕು ಎಂದು ಕೂಡಿಡುವ ಮನಸ್ಸಿನ ಜನರು ಇಂದಿನ ಕಾಲಘಟ್ಟದಲ್ಲಿ ಸಾಮಾನ್ಯವಾಗಿದ್ದಾರೆ. ಇಂತಹುದರಲ್ಲಿ ಅಳಿದು ಹೋಗುವ ಆ ದೇಹಕ್ಕೆ ಆರೈಕೆ ಮಾಡುವುದಕ್ಕಿಂತ ಮುಂದಿನ ಪೀಳಿಗೆಯ ಮಕ್ಕಳು ಸಂತಸದಿಂದಿರಲಿ ಎಂದು ಆಶಿಸುವ ಹಿರಿಯ ಚೇತನಗಳು ಕಿರಿಯ ತಲೆಮಾರಿಗೆ ಮಾದರಿಯಾಗಿ ನಿಲ್ಲುತ್ತಾರೆ. ಬಡತನ ಎಂಬುದು ಕೇವಲ ಜೀವನ ನಿರ್ವಹಣೆಗೆ ಮಾತ್ರ ಅಡ್ಡಿಯಾಗಬಹುದು, ಆದರೆ ದಾನ ಮಾಡುವ ಮನಸ್ಸಿಗೆ ಬಡತನ ಎಂದೂ ಅಡ್ಡಿಯಾಗದು. ದಾನ ಮಾಡುವುದು ಕರ್ತವ್ಯವೆಂದು ತಿಳಿದು ಶ್ರದ್ಧೆಯಿಂದ ಸಂದರ್ಭಾನುಸಾರವಾಗಿ ಯೋಗ್ಯ ಕಾಲಗಳಲ್ಲಿ ಪ್ರತ್ಯುಪಕಾರವನ್ನು ಬಯಸದೆ ಸತ್ಪ್ರಥನಲ್ಲಿ ಮಾಡುವ ದಾನವು ಸಾತ್ವಿಕ ದಾನವೆನಿಸುತ್ತದೆ. ಈ ರೀತಿಯಲ್ಲಿ ಕೊಡುವ ದಾನವು ಸದ್ವಿನಿಯೋಗ ಆದಾಗ ಕೊಟ್ಟ ದಾನವು ಪರಿಪೂರ್ಣತೆಯನ್ನು ಪಡೆಯುತ್ತದೆ. ಆತ್ಮತೃಪ್ತಿಯಿಂದ ದಾನ ನೀಡಬೇಕು, ಒಳ್ಳೆಯ ಮನಸ್ಸಿನಿಂದ ನೀಡಬೇಕು. ಪೀಡೆ ತೊಲಗಿತು ಎಂಬ ಮನೋಭಾವ ಇರದೆ ನನ್ನಿಂದಾದಷ್ಟು ನಾನು ಮಾಡಿದೆ ಎಂಬ ವಿಶಾಲ ಮನಸ್ಸು ನಮ್ಮದಾಗಿರಬೇಕು. ಸಹಾಯ ಕೇಳಿ ಬಂದ ಕೈಗಳನ್ನು ಬರಿಗೈಯಲ್ಲಿ ಮರಳಿಸಬಾರದು. ಇದ್ದುದರಲ್ಲೇ ಒಳ್ಳೆಯದನ್ನು ಕೊಟ್ಟು ಅವರ ಮನಸ್ಸನ್ನು ಸಂತೃಪ್ತಿಗೊಳಿಸಬೇಕು. ಆಗ ಮಾತ್ರ ದಾನ ನೀಡಿದ ಕೈ ಎಂದೂ ಬರಿದಾಗದೆ ಅಕ್ಷಯವಾಗಿರುತ್ತದೆ. ತೀರಿದು ತಂದರು ಕರೆದು ಜಂಗಮ ಕಿಕ್ಕು, ಪರಿಣಾಮವಕ್ಕೂ ಪದವಕ್ಕೂ ಕೈಲಾಸ, ನೆರೆಮನೆಯಕ್ಕೂ ಸರ್ವಜ್ಞ ಎಂಬ ಸರ್ವಜ್ಞರ ಮಾತಿನಂತೆ, ಸರ್ವಜ್ಞ ವಚನದ ಸಾಲುಗಳಂತೆ ತಾನು ತೀರಿದ್ದು ತಂದಿದ್ದರೂ ಪರವಾಗಿಲ್ಲ, ಜಂಗಮರನ್ನು ಕರೆದು ತಂದು ಉಣಬಡಿಸುವುದರಿಂದ ಅವನಿಗೆ ಕೈಲಾಸವೆಂದರೆ ಮನೆಯಷ್ಟು ಸಮೀಪವಾಗುವುದು. ಆಂತರ್ಯದ ಸಂತೋಷಕ್ಕಾಗಿ ನಮ್ಮ ಕೈಲಾದಷ್ಟನ್ನು ಮನದುಂಬಿ ದಾನ ಮಾಡುವ ಮನಸ್ಸನ್ನು ನಮ್ಮದಾಗಿಸಿಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್, ದಾನವೆಂಬ ಕರ್ತವ್ಯದ ಕಥೆನ. ಆ ವೃದ್ಧ ದಂಪತಿಗಳು ಔಷಧೋಪಚಾರನೂ, ಅವರಿಗೆ ಅನಾರೋಗ್ಯಕ್ಕೆ ಔಷಧೋಪಚಾರಕ್ಕಾಗಿರ್ಬೋದು, ಇಲ್ಲ ಬಡತನವೂ ಇದೆ, ಅದರಲ್ಲೂ ಮುಂದಿನ ಪೀಳಿಗೆಯ ಮಕ್ಕಳು ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ತಮ್ಮ ಕೈಲಾದಷ್ಟು ದಾನವನ್ನು ಮಾಡ್ತಾರಲ್ಲ ಅಂತ. ಈಗ ನಾವು ಕೊಟ್ಟಿದ್ದೇ ಇರೋದಿಲ್ಲ, ಯಾರೂ ಇಲ್ಲ ಅಂತ ಏನು ಬರೋದಿಲ್ಲ, ಏನೋ ಅವರಿಂದ ಒಂದು ಸ್ವಲ್ಪ ಸಿಗ್ಬೋದೇನೋ ಅಂತ ಹೇಳಿ ಬರ್ತಾರೆ. ನಾವು ಎಷ್ಟೇ ಬಡತನ ಇರಲಿ, ದಾನಕ್ಕೆ ಯಾವತ್ತೂ ಬಡತನ ಇರೋದಿಲ್ಲ. ನಮ್ಮ ಕೈಲಾದಷ್ಟನ್ನಂತೂ ನಾವು ದಾನ ಮಾಡೋಣ. ದಾನದಲ್ಲಿ ಮಾಡೋದ್ರಲ್ಲಿ ಇರ್ತಕ್ಕಂಥ ಖುಷಿ, ತೃಪ್ತಿ, ಸಂತೋಷ ಬೇರೆ ಯಾವುದರಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಯಾರೇ ಆಗಲಿ ಒಳ್ಳೆ ಮನಸ್ಸಿಂದ ದಾನ ಮಾಡಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ. ಶುಭವಾಗಲಿ. ಧನ್ಯವಾದಗಳು. ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ.